ಈ ಮೇ ತಿಂಗಳು ಒಂದು ತಿಂಗಳು ಮೇಷರಾಶಿಯವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಜೂನ್ ತಿಂಗಳಿಂದ ನಿಮಗೆ ಸುಖ ಸ್ಥಾನಕ್ಕೆ ಗುರು ಬರ್ತಾರೆ. ಸುಖ ಸ್ಥಾನ ಅಂದ್ರೆ ತುಂಬಾ ಒಳ್ಳೆ ಫೇವರ್ ಪ್ಲೇಸ್ ಅಂತ. ಮೇ ತಿಂಗಳಲ್ಲಿ ಮಧ್ಯಮ ಫಲ, ಮಿಶ್ರ ಫಲ, ಒಂದಿನ ಚೆನ್ನಾಗಿರುತ್ತೆ ಒಂದಿನ ಚೆನ್ನಾಗಿರಲ್ಲ, ಮಧ್ಯಮ ಫಲ ಎಲ್ಲ ವಿಚಾರದಲ್ಲೂ ನೀವು ನೋಡ್ಕೋಬೇಕು. ಮೇ 11ನೇ ತಾರೀಕು ನಂತರ ನೀವು ಯಾವ್ದಾದ್ರು ಸೈಟ್ ಗೀಟ್ ತಗೊಳ್ಬೇಕು ಅಥವಾ ಒಂದು ಭೂಮಿ ತಗೊಳ್ಬೇಕು, ಒಂದು ಮನೆ ಕಟ್ಟಿಸ್ಬೇಕು, ಮನೆ ತಗೊಳ್ಬೇಕು, ಭೂಮಿ ವ್ಯವಹಾರ ಮಾಡಬೇಕು, ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಡಿ. ಶರೀರ ಬಲ ಆಗುತ್ತೆ, ಆರೋಗ್ಯದ ದೃಢ ಸಿಗುತ್ತೆ. 11ನೇ ತಾರೀಕು 12, 13, 14, 15 ಈ 5 ದಿನ ಮೇಷರಾಶಿಯವರಿಗೆ ಒಂಥರ ಅದ್ಭುತವಾದ ಸಮಯ. ನೀವೇನೇ ಕೆಲಸ, ಏನೇ ವ್ಯವಹಾರ, ಏನೇ ಮಾಡಬೇಕು ಅಂತಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಈ 5 ದಿನದಲ್ಲಿ ಮಾಡಿ. ಮೇಷರಾಶಿಯವರು ನಿಮಗೆ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಒಂದು ಮನೆ ಗೃಹ ಪ್ರವೇಶ ಮಾಡ್ಬೇಕಾ ಮಾಡಿ, ಒಂದು ಕಾರ್ ಡೆಲಿವರಿ ತಗೊಳ್ಬೇಕಾ ತಗೊಳ್ಳಿ, ಒಂದು ಬಂಗಾರ ತಗೊಳ್ಬೇಕಾ ತಗೊಳ್ಳಿ, ಅಥವಾ ಏನೇ ಒಂದಿರ್ಲಿ ವಿಚಾರ, ಹೊಸ ಜಾಬ್ಗೆ ನೀವು ಹೋಗ್ಬೇಕಾ, ಯಾವ್ದು ಒಂದು ಬಂಗಾರ ತಗೊಳ್ಬೇಕಾದ್ರೂ ಈ 5 ದಿನ. ಯಾಕೆ 5 ದಿನ ಅಂತಂದ್ರೆ ಮೇಷರಾಶಿಯಲ್ಲೇ ಸೂರ್ಯನೂ ಕುತ್ಕೊಂಡಿದ್ದಾರೆ. ನಿಮಗೆ ಸೂರ್ಯ ಒಂದು ವಿಶೇಷ ಸ್ಥಾನ. ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನಾವು ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ ಒಂದೊಂದು ಗ್ರಹಕ್ಕೂ ಸಹಸ್ರಾಹುತಿ ಹಾಕುವಂಥದ್ದರ ಶನಿ ಶಾಂತಿ ಹೋಮನೂ ಆಗುತ್ತೆ, ಮೃತ್ಯುಂಜಯ ಹೋಮ ಆಗುತ್ತೆ, ಆಯುಷ್ಯ ಹೋಮ, ನಕ್ಷತ್ರ ಹೋಮ ಆಗಿ ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ ಆಗುತ್ತೆ. ಅದು ಒಂದು ಧನಾಭಿವೃದ್ಧಿಗೆ ಒಂದು ಅನುಕೂಲಕ್ಕೋಸ್ಕರ ಈ ಒಂದು ಹೋಮನ ಮಾಡಿಸ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಗುರುಶಾಂತಿ ಮಹಾಯಾಗ 1 ಲಕ್ಷ ಸ್ವಾಹಕಾರ ನಡೆಯುತ್ತೆ. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ದುಡ್ಡು ಕೊಡೋದಾದ್ರೆ ಏನಾಗಾದ್ರೆ 1001 ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಕರುಂಗಲಿ ಮಾಲಾ ಅನ್ನುವಂಥದ್ದು ಪ್ರಸಾದ ರೂಪದಲ್ಲಿ ಕೊರಿಯರಿಂದ ಬರುತ್ತೆ. ನಿಮಗೆ ಅಂದ್ರೆ ಅಕ್ಷತೆ ಬರುತ್ತೆ, ಅದರಲ್ಲಿ ಪೂಜೆ ಮಾಡಿದ ಅಕ್ಷತೆ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ, ಕರುಂಗಲಿ ಮಾಲೆ ಸರ್ಟಿಫಿಕೇಟ್. ಅಂಡ್ ಆ ಮಾಲೆ ನೀವು ಕತ್ತಿಗೆ ಹಾಕೋಬಹುದು. ಅದು ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ.